ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯರೇ, ಭಗವತ್ಪಾದರ ಚರಿತ್ರೆಯನ್ನು, ಭಗವತ್ಪಾದರ ದರ್ಶನವನ್ನು, ಭಗವತ್ಪಾದರ ಸಂದೇಶವನ್ನು, ಭಗವತ್ಪಾದರ ಸಾಧನೆಗಳನ್ನು ನಾವು ಇಲ್ಲಿ ತನಕ ಅಧ್ಯಯನ ಮಾಡಿಕೊಂಡು ಬಂದಿದ್ದೇವೆ. ಕಾಶಿ ವಿಶ್ವೇಶ್ವರನ ದರ್ಶನವನ್ನು ಮಾಡಿ ಇದೀಗ ಅವರು ಹಿಮವತ್ ಪರ್ವತಕ್ಕೆ ಬಂದು ಬದರಿಕಾಶ್ರಮದಲ್ಲಿ ಕುಳಿತು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಏನು ಆ ಬ್ರಹ್ಮಸೂತ್ರದ ಭಾಷ್ಯದ ಅಂತಿಮ ನಿರ್ಣಯ, ಏನು ಆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅವರು ಕಂಡುಕೊಂಡಂತಹ ಸತ್ಯ, ಪ್ರಖರಪಡಿಸಿದಂತಹ ದಿಟದರ್ಶನ, ಹಿಂದಿನ ಸಂಚಿಕೆಯಲ್ಲಿ ನಾನು ಮಾತಾಡ್ತಾ ಹೇಳ್ತಾ ಇದ್ದೆ. ಅದು ಅಥಾತೋ ಬ್ರಹ್ಮ ಜಿಜ್ಞಾಸ, ಇದು ಬ್ರಹ್ಮನಿಗೆ ಸಂಬಂಧಪಟ್ಟಂತಹ ಚಿಂತನೆ. ಆ ಬ್ರಹ್ಮನ್ನತಕ್ಕಂಥದ್ದೇ ಪ್ರಧಾನ, ಆ ಬ್ರಹ್ಮನ್ನತಕ್ಕಂಥದ್ದೇ ಆತ್ಮ, ಆ ಬ್ರಹ್ಮನ್ನತಕ್ಕಂಥದ್ದೇ ಶಾರೀರ. ಆದ್ದರಿಂದಲೇ ಇದನ್ನೇ ಶಾರೀರಿಕ ಮೀಮಾಂಸಾ ಅಂತ ಕರೆದರು. ವಾಸ್ತವವಾಗಿ ಬ್ರಹ್ಮಸೂತ್ರಗಳನ್ನು ಆನಂತರ ಬ್ರಹ್ಮಸೂತ್ರಗಳು ಅಂತ ಕರೆದರು. ಮೊದಲು ಅದನ್ನು ಮೀಮಾಂಸಾ ಶಾಸ್ತ್ರ ಅಂತಲೇ ಭಗವತ್ಪಾದರು ಅರ್ಥೈಸಿದ್ದು ಹಾಗೂ ವೇದವ್ಯಾಸರು ವಿವರಣೆ ಕೊಟ್ಟಿದ್ದು. ಈ ಬ್ರಹ್ಮನ್ ಅಂತ ಹೇಳಿದವಲ್ಲ, ಅದರ ಜಿಜ್ಞಾಸೆಯನ್ನು ನಾವು ಮಾಡ್ತಾ ಇದ್ದೇವಲ್ಲ, ಆ ಬ್ರಹ್ಮನ್ ಅನ್ನತಕ್ಕಂತಹ ಜಿಜ್ಞಾಸೆ, ಆ ಬ್ರಹ್ಮನ್ ಅನ್ನತಕ್ಕಂಥದ್ರ ಸ್ವರೂಪ ಏನ್ರಿ? ಜನ್ಮಾದ್ಯಸ್ಯ ಯತಃ, ಎರಡನೇ ಸೂತ್ರ ಬ್ರಹ್ಮಸೂತ್ರಗಳಲ್ಲಿ. ಜನ್ಮಾದಿ ಅಂದ್ರೇನು? ಜನ್ಮ, ಸ್ಥಿತಿ, ಲಯ. ಜನ್ಮಾದ್ಯಸ್, ಯಾವುದು ಈ ಜಗತ್ತಿನ, ಈ ಸೃಷ್ಟಿಯ, ಈ ಪ್ರಕೃತಿಯ, ಈ ಜೀವಿಗಳ, ಈ ನಮ್ಮೆಲ್ಲರ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿದೆಯೋ, ಜನ್ಮಾದ್ಯಸ್ಯ ಯತಃ, ಆ ಬ್ರಹ್ಮನ್ನತಕ್ಕಂಥದ್ದು, ಆ ಪರಬ್ರಹ್ಮನ್ನತಕ್ಕಂಥದ್ದು ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿದೆ ಕಣಯ್ಯ. ಬ್ರಹ್ಮಸೂತ್ರದ ಎರಡನೆಯ ಸೂತ್ರ ಅದು. ಭೃಗು ತಪಸ್ಸನ್ನು ಮಾಡುತ್ತಾ ಕೂತ್ಕೊಂಡಿದ್ದಾಗ ವರುಣ ಆತನಿಗೆ ಬ್ರಹ್ಮದರ್ಶನವನ್ನು ಮಾಡುವಂತೆ ಹೇಳಿದಾಗ, ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ ಇತಿ. ಮಗನೇ, ನೀನು ತಪಸ್ಸನ್ನು ಮಾಡಬೇಕಾದ್ರೆ ನನ್ನ ಕಣ್ಣು ಮುಂದೆ ಇಟ್ಟುಕೊಂಡಿರಬೇಕಾಗಿರತಕ್ಕಂಥ ಗುರಿ ಯಾವುದು? ಯಾವುದನ್ನು ಕುರಿತು ನೀನು ಚಿಂತನೆಯನ್ನು ಮಾಡಬೇಕಾಗಿದೆ? ಯತೋ ವಾ ಇಮಾನಿ ಭೂತಾನಿ ಜಾಯಂತೆ, ಈ ಭೂತಗಳು, ಈ ಜೀವಿಗಳು, ಭೂತಾನಿ ಜಾಯಂತೆ, ಹುಟ್ಟುವುದಕ್ಕಿಂತ ಮುಂಚೆ ಎಲ್ಲಿತ್ತೋ, ಏನ ಜಾತಾನಿ ಜೀವಂತಿ, ಈ ಜೀವಿಸಿದೆಯಲ್ಲ, ಯಾಕಪ್ಪ ಜೀವಿಸಿದೆ, ಹೇಗಪ್ಪ ಜೀವಿಸಿದೆ, ಇದರ ಸ್ಥಿತಿ ಏನು? ಯತ್ಪ್ರಯಂತ್ಯಭಿಸಂವಿಶಂತಿ, ಪ್ರಯಂತ್ಯಭಿಸಂವಿಶಂತಿ, ಒಂದಷ್ಟು ಕಾಲ ಆದಮೇಲೆ ಎಲ್ಲ ಜೀವಿಗಳು ಹೋಗುತ್ತಲ್ಲ, ಅದು ಎಲ್ಲಿಗೆ ಹೋಗುತ್ತೆ? ಅಂದರೆ ಆದಿ ಮಧ್ಯ ಅಂತ ಈ ಮೂರನ್ನೂ ಅರ್ಥ ಮಾಡಿಕೊಳ್ಳು. ಆ ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ನೀನು ತಪಸ್ಸನ್ನು ಮಾಡಿದಾಗ ನನಗೆ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತೆ. ಹೀಗಾಗಿ ಬ್ರಹ್ಮದ ಗುರಿಯನ್ನು ತಲುಪುವುದಕ್ಕೆ ಇರುವ ತಪಸ್ಸಿನ ಸಾಧನಾ ಮಾರ್ಗ, ಆ ಸಾಧನಾ ಮಾರ್ಗದಲ್ಲಿ ನನ್ನ ಚಿಂತನೆ ಇರಬೇಕಾಗಿದ್ದು ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೂಲ ಕಾರಣವಾಗಿರತಕ್ಕಂಥ ಬ್ರಹ್ಮನ ದರ್ಶನ. ಜನ್ಮಾದ್ಯಸ್ಯ ಯತಃ, ಆ ಯಾತಕ್ಕಾಗಿ ಅಂದರೆ ಈ ಸೃಷ್ಟಿ ಸ್ಥಿತಿ ಲಯಗಳನ್ನೆಲ್ಲ ಮಾಡತಕ್ಕಂಥದ್ದು ಆ ಪರಬ್ರಹ್ಮನ ಕಣಯ್ಯ. ಅಷ್ಟೇನೋ, ಮೂರನೆಯ ಸೂತ್ರ ಹೇಳುತ್ತೆ, ಶಾಸ್ತ್ರಯೋನಿತ್ವಾತ್. ಈ ಬ್ರಹ್ಮನ್ ಅನ್ನತಕ್ಕಂಥದ್ದು ಶಾಸ್ತ್ರಯೋನಿತ್ವಾತ್. ಯೋನಿತ್ವಾತ್ ಅಂದರೆ ಕಾರಣ ಅಂತಂತ. ಶಾಸ್ತ್ರಯೋನಿತ್ವಾತ್ ಅಂದರೆ ಶಾಸ್ತ್ರಗಳ ಜನ್ಮಕ್ಕೆ ಕಾರಣವಾಗಿದೆ. ಬ್ರಹ್ಮನ್ ಅನ್ನತಕ್ಕಂಥದ್ದರ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ವಲ್ಲ, ಆ ಬ್ರಹ್ಮನ್ ಅನ್ನತಕ್ಕಂಥದ್ದೇ ಜಗತ್ತಿನ ಸ್ಥಿತಿ, ಜಗತ್ತಿನ ಲಯ, ಜಗತ್ತಿನ ಆದಿ.
ಇವುಗಳಿಗೆ ಕಾರಣ. ಹಾಗೂ ಈ ನಮ್ಮ ಪ್ರಪಂಚದ ಪ್ರಪ್ರಥಮ ಸಾಹಿತ್ಯ ವಾಂಗ್ಮಯ ಸಾಹಿತ್ಯ ಅಂತ ನಾವು ಯಾವುದನ್ನು ಕರೆದವು, ಸ್ಮೃತಿ ಮಾತ್ರದಿಂದಲೇ ಸಾವಿರಾರು ವರ್ಷಗಳು ಉಳಿದುಕೊಂಡು ಬಂತು ಅಂತ ನಾವು ಅಚ್ಚರಿಯನ್ನು ವ್ಯಕ್ತಪಡಿಸಿದೆವು. ಪವಾಡ ಸದೃಶವಾಗಿ ಪ್ರಪಂಚದಲ್ಲಿ ದಾಖಲಾಗಿರತಕ್ಕಂಥ ಈ ಆದಿಮ ಸಾಹಿತ್ಯ ಅಂತ ಯಾವುದನ್ನು ಕರೆದವು, ಆ ವಾಂಗ್ಮಯ, ಆ ಶಾಸ್ತ್ರ, ಆ ವೇದ, ಅದನ್ನು ಸೃಷ್ಟಿ ಮಾಡಿದೆ ಕಣಯ್ಯ ಇದು ಶಾಸ್ತ್ರಯೋನಿತ್ವಾತ್. ಆತ್ಮೀಯರೇ, 555 ಸೂತ್ರಗಳಿದೆ ಬ್ರಹ್ಮಸೂತ್ರಗಳು. ಅವುಗಳನ್ನೆಲ್ಲ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. 4ನೆಯ ಒಂದು ಸೂತ್ರವನ್ನು ಹೇಳಿ ಮುಂದಕ್ಕೆ ಹೋಗಿಬಿಡೋಣ. ತತ್ವ ಸಮನ್ವಯಾತ್, ಇದು ಮಹಾಪ್ರಧಾನವಾಗಿರತಕ್ಕಂಥದ್ದು. ಅದು ಕಾರಣವೇ ಭಗವತ್ಪಾದರನ್ನು ಸಮನ್ವಯಾಚಾರ್ಯರು ಅಂತಲೂ ಕರೆದರು. ತತ್ವ ಸಮನ್ವಯಾತ್ 4ನೇ ಸೂತ್ರ ಬ್ರಹ್ಮಸೂತ್ರದಲ್ಲಿ. ಏನದು ತತ್ವ ಸಮನ್ವಯಾತ್ ಅಂದರೆ ಅರ್ಥವೇನು ಅಂದರೆ, ನಮ್ಮ ಕಣ್ಣು ಮುಂದೆ ಅಥವಾ ಚಿಂತನೆಗಳಲ್ಲಿ, ಪುರಾಣಗಳಲ್ಲಿ, ಅಲ್ಲಿಯ ತನಕ ಬಂದಂತಹ ಶಾಸ್ತ್ರಗಳಲ್ಲಿ, ಸಾಂಖ್ಯ, ಕಣಾದ, ವೈಶೇಷ ಇತ್ಯಾದಿಗಳಲ್ಲೆಲ್ಲ ಈ ದೇವತೆಗಳ ಚರ್ಚೆಯನ್ನು ಮಾಡಿದಾಗ ಅಥವಾ ವೈದಿಕವಾಗಿರತಕ್ಕಂತಹ ದರ್ಶನಗಳನ್ನು ನೋಡಿದಾಗ ಅಥವಾ ಋಗ್ವೇದ ಇತ್ಯಾದಿ ವೇದಗಳನ್ನು ಅಧ್ಯಯನ ಮಾಡಿದಾಗ ಅನೇಕ ದೇವತೆಗಳಿದ್ದಾರೆ. ಇಂದ್ರ ಅಂತಾರೆ, ವರುಣ ಅಂತಾರೆ, ಮರುತ್ ಅಂತ ಕರೀತಾರೆ, ಖಗ ಅಂತ ನೂರಾರು ಹೆಸರುಗಳನ್ನು ಹೇಳ್ತಾರೆ, 33 ಅಂತ ಹೇಳ್ತಾರೆ. ಅಲ್ಲಿ ಈ ಎಲ್ಲ ದೇವತೆಗಳ ಬಗ್ಗೆ ನಾವು ಮಾತನಾಡ್ತೇವೆ. ಆ ದೇವತೆಗಳು ಸತ್ಯವೋ, ಅದೇ ಶ್ರದ್ಧಾ ಕೇಂದ್ರವೋ ಅಂದರೆ ಅಲ್ಲ. ಯಾವುದು? ತತ್ವ ಸಮನ್ವಯ. ತತ್ತಂತ ಈಗಾಗಲೇ ಹೇಳಿದ್ದೇವೆ. ಯಾವುದನ್ನು ಹೇಳಿದ್ದೇವೆ? ಅಥಾದೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮನ್ನತಕ್ಕಂಥದ್ದೇ ಪ್ರಧಾನ ಅಂತ ಹೇಳಿದ್ದೇವೆ. ಈ ಬ್ರಹ್ಮನ್ನತಕ್ಕಂಥದ್ದೇ ಉಪನಿಷತ್ತುಗಳಲ್ಲೆಲ್ಲ ಮಾನ್ಯವಾಗಿರತಕ್ಕಂಥದ್ದು. ತತ್ವ ಸಮನ್ವಯ, ಆ ಬ್ರಹ್ಮನಿಗೆ ಉಪನಿಷದ್ ವಾಕ್ಯಗಳೆಲ್ಲ ಸಮನ್ವಯವಾಗಿದೆ. ಹೀಗಾಗಿ ಉಪನಿಷತ್ತುಗಳಲ್ಲಿ ಚಿಂತನವಾಗಿರತಕ್ಕಂಥದ್ದು ಯಾವುದಯ್ಯ ಅಂದರೆ ಬ್ರಹ್ಮನ್. ಆತ್ಮೀಯರೇ, ಈ ಶಾರೀರಿಕ ಮೀಮಾಂಸೆ ಅಂತ ಏನು ಹೇಳಿದ್ದೀವಿ, ಈ ಬ್ರಹ್ಮಸೂತ್ರಗಳು ಅಂತ ಹೇಳಿದ್ದೀವಿ, ಅದರ ಗಮ್ಯ, ಅದರ ಗುರಿ, ಅದರ ನೆಲೆ, ಅದರ ನಿಲುವು, ಅದರ ಕಾಣಿಕೆ, ಅದರ ದರ್ಶನ, ಅದರಲ್ಲಿ ನಾವು ನೋಡಬೇಕಾಗಿರತಕ್ಕಂಥದ್ದು, ಅಧ್ಯಯನ ಮಾಡಬೇಕಾಗಿರತಕ್ಕಂಥದ್ದು, ಅರ್ಥ ಮಾಡಿಕೊಳ್ಳಬೇಕಾಗಿರತಕ್ಕಂಥ ಏಕೈಕ ಸತ್ಯ ಅಂತಂತ ಹೇಳಿದೆ ಅದು ಬ್ರಹ್ಮನ್. ಬ್ರಹ್ಮನ್ ಅನ್ನತಕ್ಕಂಥದ್ದು ಒಂದೇ ನಮ್ಮ ಗುರಿಯಾಗಿರಬೇಕು. ಬ್ರಹ್ಮನ್ ಅನ್ನತಕ್ಕಂಥದ್ದು ಒಂದೇ ಸತ್ಯ. ಅದನ್ನೇ ಭಗವತ್ಪಾದರು ತಮ್ಮ ವಿವೇಕ ಚೂಡಾಮಣಿಯಲ್ಲಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮ ಇವನ ಪರ ಅನ್ನತಕ್ಕಂಥ ಅತಿ ಶ್ರೇಷ್ಠವಾದ ಸೂತ್ರವನ್ನು ವಿರಚನೆ ಮಾಡಿಬಿಟ್ರು. ಬ್ರಹ್ಮ ಸತ್ಯಂ, ಆ ಬ್ರಹ್ಮ ಸತ್ಯ ಅನ್ನತಕ್ಕಂಥದ್ದನ್ನು ಸ್ಥಾಪನೆ ಮಾಡುವುದೇ ಈ ಬ್ರಹ್ಮಸೂತ್ರಗಳ ಶಾರೀರಿಕ ಮೀಮಾಂಸೆಯ ಅತ್ಯಂತ ಪ್ರಧಾನವಾಗಿರತಕ್ಕ ಉದ್ದೇಶ. ಆತ್ಮೀಯರೇ, ಇದನ್ನು ಬಹಳ ಕಷ್ಟಪಟ್ಟು ಸಾಧಿಸಿದ್ದಾರೆ. ಆ 555 ಸೂತ್ರಗಳಿಗೂ ಭಾಷ್ಯವನ್ನು ವಿರಚನೆ ಮಾಡಿದ್ದಾರೆ. ತನ್ಮೂಲಕ ಅವರು ನ್ಯಾಯಪ್ರಸ್ಥಾನವೊಂದನ್ನು ಸಿದ್ಧಪಡಿಸಿದಂತೆ ಆಯಿತು. ಆದರೆ ಭಗವತ್ಪಾದರ ದೃಷ್ಟಿ ಇರತಕ್ಕಂಥದ್ದು ಒಂದು ಶ್ರುತಿ ಪ್ರಸ್ಥಾನದ ಪ್ರಸ್ತಾವನೆ, ಮತ್ತೊಂದು ಸ್ಮೃತಿ ಪ್ರಸ್ಥಾನ. ನ್ಯಾಯಪ್ರಸ್ಥಾನ ಸಿದ್ಧವಾಯಿತು ಅಂದರೆ ಬ್ರಹ್ಮಸೂತ್ರ ಭಾಷ್ಯಗಳನ್ನು ವಿರಚನೆ ಆಯಿತು. ನಾವು ಮುಂದಿನ ಸಂಚಿಕೆಯಲ್ಲಿ ಈ ಬ್ರಹ್ಮಸೂತ್ರ ಭಾಷ್ಯಗಳನ್ನು ಪರೀಕ್ಷೆ ಮಾಡುವಂತೆ ಅವರ ಹತ್ತಿರಕ್ಕೆ ಆಗಮಿಸ್ತಾರೆ ಮಹರ್ಷಿಗಳು. ಅದರ ಚಿಂತನೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮಾಡಲಿದ್ದೇವೆ. ಅಲ್ಲಿಗೆ ಹೋಗುವುದಕ್ಕಿಂತ ಮುಂಚೆ ಭಗವತ್ಪಾದರು ಪರೀಕ್ಷೆಗೆ ಗುರಿಯಾಗತಕ್ಕಂತಹ ಸಂದರ್ಭಕ್ಕೆ ಸಾಕ್ಷಿಯಾಗುವುದಕ್ಕೆ ಮುನ್ನ ಅವರ ಉಳಿದ 3 ಕಾರ್ಯಗಳನ್ನು ಅತ್ಯಂತ ಸ್ಥೂಲವಾಗಿ ಆದರೂ ನೋಡಿಬಿಡಬೇಕು ನಾವು. ಆ 3 ಕಾರ್ಯಗಳಲ್ಲಿ ಮೊಟ್ಟ ಮೊದಲನೆಯದು ಶ್ರುತಿ ಪ್ರಸ್ಥಾನ, ಎರಡನೆಯದು ಸ್ಮೃತಿ ಪ್ರಸ್ಥಾನ. ಈಗಾಗಲೇ ಬ್ರಹ್ಮಸೂತ್ರಗಳು ನ್ಯಾಯ ಪ್ರಸ್ಥಾನ ಆಗಿಬಿಟ್ಟಿದೆ. ಈ ಪ್ರಸ್ಥಾನತ್ರಯವಲ್ಲದೆ ಭಗವತ್ಪಾದರು ಬಹಳ ವಿಶೇಷವಾದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ವಿದ್ವನ್ ಮಂಡಳಿಯಲ್ಲಿ ಅಭಿಪ್ರಾಯ ಉಂಟು. ಅದಕ್ಕೆ ಪರವಿರೋಧಗಳು ಉಂಟು. ಈ
ಮೂರನೆಯ ಭಾಗ ನಾನು ಏನು ಹೇಳಬೇಕಾಗಿದ್ದೇನೆ ಅಂದರೆ ಅದನ್ನು ಹೇಳುವುದಕ್ಕಿಂತ ಮುಂಚೆ ಈ ಪೀಠಿಕೆಯನ್ನು ಮನಸ್ಸಿನಲ್ಲಿ ಉಳಿಸಿಕೊಂಡಿರಬೇಕು. ಅದೇನು? ಇಲ್ಲಿಯ ತನಕ ನಿರಾಕಾರವಾಗಿರತಕ್ಕಂತಹ ಬ್ರಹ್ಮನ್ ಬಗ್ಗೆ ಭಗವತ್ಪಾದರು ಚಿಂತನೆಯನ್ನು ನಡೆಸಿದ್ದಾರೆ. ಹಾಗಾದರೆ ಅತ್ಯಂತ ವಿಪುಲವಾಗಿರತಕ್ಕ ನೂರಾರು ಸ್ತೋತ್ರಗಳನ್ನು ಭಗವತ್ಪಾದರು ವಿರಚನೆ ಮಾಡಿಬಿಟ್ಟಿದ್ದಾರಲ್ಲ, ಇದನ್ನು ಸಮರ್ಥಿಸುವುದು ಹೇಗೆ? ನಿರಾಕಾರ ತತ್ವವನ್ನು ಪ್ರತಿಪಾದನೆ ಮಾಡಿ ಅದನ್ನೇ ಸಿದ್ಧಾಂತ ಅಂತ ಹೇಳಿ ಅದನ್ನೇ ಪ್ರಚಾರ ಮಾಡಿದಂತಹ ಅದ್ವೈತ ಪುರುಷ ಅದು ಹೇಗೆ ಸಾಕಾರವಾಗಿರತಕ್ಕಂಥ ದೇವದೇವಿಯರ ಸ್ತೋತ್ರಗಳನ್ನು ಮಾಡಿದ್ದಾರೆ ಅನ್ನತಕ್ಕಂಥದ್ದು ನಮ್ಮ ವಿದ್ವನ್ ಮಂಡಳಿಯಲ್ಲಿ ಚರ್ಚಿತವಾಗಿದೆ. ಇದಮಿತ್ತಂ ಅಂತ ಇನ್ನೂ ನಿರ್ಣಯವಾಗಿಲ್ಲ. ಅದು ಭಗವತ್ಪಾದರೇ ವಿರಚನೆ ಮಾಡಿರಬಹುದು ಅಥವಾ ಭಗವತ್ಪಾದರ ಹೆಸರಿಗೆ ಅಂಟಿಸಿರತಕ್ಕಂಥ ಅನ್ಯ ವಿರಚನೆಗಳು ಅನ್ನತಕ್ಕಂಥದ್ದು ಚರ್ಚೆಯಲ್ಲಿದೆ. ಆದರೆ ಒಂದು ಅಂಶವನ್ನು ನಾನು ನೆನಪಿಸ್ತೀನಿ. ಈ ವಿದ್ವಾಂಸರು ಒಪ್ಪಿರತಕ್ಕಂತಹ ಭಾಷ್ಯಗಳು, ಪ್ರಸ್ಥಾನ ಭಾಷ್ಯಗಳು, ಅದು ಸರ್ವಮಾನ್ಯ. ಈ ಸ್ತೋತ್ರ ಸಾಹಿತ್ಯ, ಪ್ರಕರಣ ಗ್ರಂಥಗಳು ಅಂತ ಎಲ್ಲ ಉಂಟಲ್ಲ, ಅದು ಸರ್ವಮಾನ್ಯವಲ್ಲ, ಆದರೆ ಬಹುಮಾನ್ಯ. ಈ ವ್ಯತ್ಯಾಸವನ್ನು, ಈ ಮಾನ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಬಹುಮಾನ್ಯ ಅಂದ್ರೇನು? 100ಕ್ಕೆ 90 ಮಂದಿ ಈ ಸ್ತೋತ್ರ ಸಾಹಿತ್ಯವನ್ನು ಮಾನ್ಯ ಮಾಡ್ತಾರೆ, ಇನ್ನು 10 ಮಂದಿ ಅದನ್ನು ಶಂಕೆ ಪಡ್ತಾರೆ. ನಾನು ಭಗವತ್ಪಾದರ ಚರಿತ್ರೆಯನ್ನು ಮಾತನಾಡ್ತಾ ಇದ್ದಾಗ ಆ 90 ಮಂದಿ ಅಧ್ಯಯನ ಮಾಡಿ ಪ್ರಶಂಸೆ ಮಾಡಿರತಕ್ಕಂಥ ಸ್ತೋತ್ರ ಸಾಹಿತ್ಯವನ್ನು ಸಂಪೂರ್ಣವಾಗಿ ಬಿಡತಕ್ಕದ್ದು ಯೋಗ್ಯ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇದಮಿತ್ತಮಂತೆ ನಿರ್ಣಯವಾಗದ್ದೇ ಇರುವುದರಿಂದಾಗಿ ಮತ್ತು ಆ ಸ್ತೋತ್ರ ಸಾಹಿತ್ಯವೆಲ್ಲ ಎಂಥ ಅದ್ಭುತವಾಗಿರತಕ್ಕಂಥ ಕಾವ್ಯಮಯವಾಗಿರತಕ್ಕದ್ದು. ಹೀಗಾಗಿ ಭಗವತ್ಪಾದರ ಒಂದು ಸ್ಥೂಲವಾಗಿರತಕ್ಕಂಥ ಸಮಗ್ರ ಚಿಂತನೆಯಲ್ಲಿ ಸ್ತೋತ್ರ ಸಾಹಿತ್ಯಕ್ಕೂ ಕೊಂಚ ಭಾಗವನ್ನು ಕೊಟ್ಟು ಒಂದು 2 ಸ್ತೋತ್ರಗಳನ್ನಾದರೂ ಅವರ ಮಹಾ ನಿಶಿತ ಮತಿತ್ವಕ್ಕೆ, ಆ ಕಾವ್ಯ ಪ್ರತಿಭೆಗೆ, ಆ ಕವಿತಾ ಸಂವೇದನಕ್ಕೆ ನಾವು ಸಾಕ್ಷಿಯಾಗಿ ನೋಡಬಹುದು ಅಂತ ಅನಿಸುತ್ತೆ. ಅದನ್ನು ಕೊನೆಗಿಟ್ಕೊಳ್ಳೋಣ ಈ ಉಪನ್ಯಾಸದ ಕೊನೆಯಲ್ಲಿ. ಅದಕ್ಕೆ ಮುನ್ನ ಈಗಾಗಲೇ ಹೇಳಿದ ಹಾಗೆ ದಶೋಪನಿಷತ್ತುಗಳಿಗೆ ಅವರು ಭಾಷ್ಯವನ್ನು ಬರೀತಾರೆ, ಹಾಗೂ ಭಗವದ್ಗೀತೆಗೆ ಭಾಷ್ಯವನ್ನು ಬರೀತಾರೆ. ಈ ದಶೋಪನಿಷತ್ತುಗಳಿಗೆ ಬರೆದ ಭಾಷ್ಯವನ್ನು ಯಾವ ಕಾರಣದಿಂದ, ಯಾವುದರ ಸ್ಥಾಪನೆಗಾಗಿ, ಏನನ್ನು ಮಾನ್ಯ ಮಾಡಲಿಕ್ಕಾಗಿ, ಆ ಎಲ್ಲ ಉಪನಿಷತ್ತುಗಳಲ್ಲಿಯೂ ಭಗವತ್ಪಾದರು ಕಂಡು ಉಂಡು ಹೇಳಿದ ಸತ್ಯ ಯಾವುದು, ಆ ಭಗವತ್ಪಾದರ ದರ್ಶನ ಯಾವುದು, ಇವುಗಳನ್ನು ಅತ್ಯಂತ ಸ್ಥೂಲವಾಗಿ, ಇನ್ನೇನು ವಿಶದವಾಗಿ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಮಾನ್ಯ ಮಾಡಿರತಕ್ಕಂಥ ದಶೋಪನಿಷತ್ತುಗಳಲ್ಲಿ ಯಾವುದಾದ್ರೂ 1-2 ಉಪನಿಷತ್ತುಗಳಲ್ಲಿ ಏನನ್ನು ಅವರು ಸಾಧನೆ ಮಾಡಿ ತೋರಿಸ್ತಾ ಇದ್ದಾರೆ ಅನ್ನತಕ್ಕಂಥದ್ದರ ಒಂದು ಸ್ಥೂಲ ನೋಟವನ್ನು ಈಗ ನೋಡಿಬಿಡೋಣ. ಕಠೋಪನಿಷತ್ತು ಪ್ರಾರಂಭದಲ್ಲಿ ಉಷನ್ನ ವೈವಾಜಶ್ರವಸಃ ಸರ್ವವೇದ ಸಂದದೌ